ನಮಸ್ಕಾರ ದೊಡ್ಡ ಮಂದಿಗೆ. ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯಾದವರು ಹಣಗಡೆ ಬ್ಯಾಟಿಂಗ್ ಆಡ್ಯಾರ. ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹೆಂಗೆ ಆಡ್ಯಾರ ಹೆಂಗೆ ಹೇಳ್ತೀನಿ. ಈಗ ನಮ್ಮ ಕುಮಾರ್ ರೆಡ್ಡಿ ಅವರು ಏನು ಬ್ಯಾಟಿಂಗ್ ಆಡಿದ್ರಿ. ಮ್ಯಾಚ್ ಅವ್ರಿಗೆ ಎಲ್ಲ ಸ್ಟೇಡಿಯಂನ್ಯಾಗ ನಿಂತು ಚಪ್ಪಾಳೆ ತಟಾಕತ್ತಿದ್ರು. ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲರೂ ನಿಂತು ಚಪ್ಪಾಳೆ ಹೊಡ್ಯಾಕತ್ತಿದ್ರು. ಮ್ಯಾಚ್ ಬೇಕ್ರಿ ಇಲ್ಲಿ ಮಟ್ಟ ತಂದಾನು. ಅರ್ಧ ಮ್ಯಾಚ್ ವಿನ ತಂದಾನಿ ಸದ್. ನೆಕ್ಸ್ಟ್ ಸ್ವಲ್ಪ ಆಸ್ಟ್ರೇಲಿಯಾದವ್ರು ಬ್ಯಾಟಿಂಗ್ ಆಡಿದ್ರು, ರನ್ ಹೊಡೆದ್ರು. ನೆಕ್ಸ್ಟ್ ಹೊಡಿಬೋದು ಇವರು. ಅದಕ್ಕೆ ಟರ್ನ್ಔಟ್ ಮಾಡ್ಯಾರ ಮ್ಯಾಚ್. ಇದನ್ನು ಸುಂದರ್ಗೂ ಮ್ಯಾಚ್ ಬೇಕು. ಪಾರ್ಟ್ನರ್ಶಿಪ್ ಅದು ಮನಾಡ ಬಂದಿತ್ತು ಮ್ಯಾಚ್. ನೋಡ್ಬೇಕ್ರಿ ಮ್ಯಾಚ್. ಗಿಂಡಿ ಕಡಲಾನಸ್ಯಾರ ಮ್ಯಾಚ್ ನೋಡ್ಬೇಕಂದ್ರೆ. ಮ್ಯಾಚ್ ಬೇಕು ಅವ್ರಿಗೆ, ಸುಂದರ್ಗ್ ಮತ್ತು ಕುಮಾರ್ ರೆಡ್ಡಿಗೆ. ಏನು ಆಡಿದ್ರಿ ಆಸ್ಟ್ರೇಲಿಯಾ ಬಾಲರ್ಗಳಿಗತ್ರು ನೀರು ಬರ್ಸ್ಯಾರ ಅವರು. ಕುಮಾರ್ ರೆಡ್ಡಿ ಅವರು, ಅಜಯ್ ಸುಂದರ್ ಅವರು ಏನು ಬ್ಯಾಟಿಂಗ್ ಆಡಿದ್ರು. ಏನಿಲ್ಲ, ಖತರ್ನಾಕ್ ಬ್ಯಾಟಿಂಗ್ ಆಡಿದರು. ಅರ್ಧಕ್ಕರ್ಧ ಮ್ಯಾಚ್ ಕುಮಾರ್ ರೆಡ್ಡಿ ಮತ್ತು ಸುಂದರ್ ಅವರು ಹಣಗಡೆ ಮ್ಯಾಚ್ ತಂದಾರ. ನಮ್ಮ ಬುಮ್ರಾ ಸೆಂಚುರಿ ಹೊಡಿಬೇಕಂತ ಮುकुट ಟುಕಟುಕನ ಆಗತ್ತಿದ್ದ ರೆಡ್ಡಿದು. ಬುಮ್ರಾ ಔಟ್ ಆಗ್ಬಿಟ್ಟ. ಸಿರಾಜ್ ಒಬ್ಬನೇ ಹೊಡೆದಿದ್ದ. 3 ಬಾಲ್ ಮೈಗೆ ಈ ಕಡೆ ಬಡ್ಸ್ಕೊಂಡು ಅವನಿಗೆ ಬ್ಯಾಟಿಂಗ್ ಬತ್ತು. ಒಮ್ಮೆ ಪೂರ ಹೊಡೆದ್ಬಿಟ್ಟ. 100 ಆಯ್ತು. ಗಿಂಡಿ ಕಡಲ ಅನ್ನಿಸ್ಬಿಟ್ಟ. ಎಲ್ಲ ಚಪ್ಪಾಳೆ ತಟ್ಟಾಕತ್ತೀರಿ. ಏನು ಆಳಾಕತ್ರು ಏನಿಲ್ಲ. ಸೆಂಚುರಿ ಹಣಗಡೆ ಹೊಡ್ಯಾಕತ್ರು. ಮ್ಯಾಚ್ ಬಗ್ಗೆ ಆಟ ನೋಡಿ ನನಗತ್ರು ಅಳು. ಕಾಂಗ್ರೋಗಳಿಗೆ ನಾಡಿನಲ್ಲಿ ಭಾರತೀಯ ಆಟಗಾರ ಮಾತ್ರ ರೀತಿ ಆಡಲು ಸಾಧ್ಯ. ಜೈ ಎನ್.ಕೆ. ರೆಡ್ಡಿ ಜೈ ಭಾರತೀಯ ಆಟಗಾರ. ಮ್ಯಾಚ್ ಬೇಕ್ರಿ ನೋಡಿರಿ. ಹಣಗಡೆ ಆಡ್ಯಾನ. ಅದಕ್ಕೆ ಅದು ಮಸ್ತ್ ಆಡ್ಯಾನ ಅಂತ ಹೇಳಕತ್ತಾರ ಎಲ್ಲರೂ. ಎಲ್ಲ ಮ್ಯಾಚ್ ಅರ್ಧಕ್ಕರ್ಧ ಹೋಗಿದ್ದು ಅರ್ಧ ಹೊಳಿ ಬದುಕಿಸಿಬಿಟ್ಟವ ಮ್ಯಾಚ್. ರೆಡ್ಡಿ ಬರ್ತಾ ಇದ್ದಂಗೆ ಬೌಂಡ್ರಿ ಮೂಲಕ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಹಣಗಡೆ ಹೊಡೆದಾರ ಅವ್ರ ಕ್ಯಾಂಡಿಡೇಟ್. ಮೀಟರ್ ಬೇಕು ಗುರು, ಮೀಟರ್ ಬೇಕು. 99ನಲ್ಲಿದ್ದಾರೆ. ಸ್ಟ್ರೈಕ್ನಲ್ಲಿ ಉಳಿಸಿಕೊಳ್ಳಬೇಕು ಅಂದ್ರೆ ಬೆಂಕಿ ಗುರು. ನೀನು ಬೆಂಕಿ ಥರ ಆಟವನ್ನು ಆಡಿದೀಯ ಗುರು. ಮ್ಯಾಚ್ ಬೇಕು ನಿನಗೆ.